ಸುಮಾರು 25 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಒಂದು ಹುಡುಗಿ ಮದುವೆ ಮಾಡಿಕೊಂಡು ಅವರ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋಗಿದ ತಕ್ಷಣನೇ ಪ್ರೆಷರ್ ಶುರುವಾಯ್ತು. ಯಾವಾಗ ಸ್ಪೆಷಲ್ ನ್ಯೂಸ್ ಇದೆಯಾ, ಏನಾದ್ರು ಸ್ಪೆಷಲ್ ನ್ಯೂಸ್ ಇದೆಯಾ? ನಾನು ಹೇಳ್ತಾರೆ 25 ವರ್ಷದಿಂದ, ಸಮ್ವೇರ್ 1985 ನಾನು ಹೇಳ್ತಾ ಇರೋದು. ಕಲ್ಕಟ್ಟಾಲಿ ಮದುವೆ ಆಗಿ ಹೋಗ್ಬಿಟ್ಟು ಅವಳು ಕಲ್ಕಟ್ಟಾಗಿ ಹೋದ್ಲು. ಹಂಗು ಹಿಂಗು ಆಗಿ 2 ವರ್ಷ ಆದ್ಮೇಲೆ ಒಂದು ಸ್ಪೆಷಲ್ ನ್ಯೂಸ್ ಬಂತು. ಬಂದ್ಬಿಟ್ಟು ಒಂದು ಹೆಣ್ಣು ಮಗು ಆಲ್ರೆಡಿ ಹೇಳ್ಬಿಟ್ರು ಅವರ ಮದರ್ ಇನ್ ಲಾ, ಅತ್ತೆ ಪ್ಲಸ್ ಅವ್ರ ಗಂಡನು ಹೇಳ್ಬಿಟ್ರು, ಇನ್ನೊಂದು ಹೆಣ್ಣು ಮಗು ನೀನ್ ಏನಾರು ಹೆತ್ತರೆ ಇದೆಂಗೋ ಮಾಡ್ಬಿಡ್ತೀವಿ ನಾವು, ಪರವಾಗಿಲ್ಲ, ಇನ್ನೊಂದು ಹೆಣ್ಣು ಮಗು ಆಗ್ಬಿಟ್ರೆ ನಾನು 2ನೇ ಮದುವೆ ಮಾಡ್ಕೊಂಡು ಹೋಗ್ತೀನಿ, ನೀನಾಯ್ತು ನಿನ್ ಹೆಣ್ಣು ಮಕ್ಕಳ ಜೊತೆ ಇರು ಅಂತ. ಇನ್ನೊಂದು 2 years ಆದ್ಮೇಲೆ ಮತ್ತೆ ಏನಾಯ್ತೋ ಗೊತ್ತಿಲ್ಲ, ದೇವ್ರಿಗೆ ಮೀರಾ ಮೇಲೆ ಏನ್ ಕೋಪ ಇತ್ತು ಅಂತ ಗೊತ್ತಿಲ್ಲ, ಮೀರನ್ಗೆ ಹುಟ್ಟಿದ್ದು 2ನೇದು ಮತ್ತೆ ಹೆಣ್ಣು ಮಗು. ಸೊ ಗಂಡ ಹೇಳ್ದಂಗೆ ಇವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಆ 2 ಹೆಣ್ಮಕ್ಳನ್ನು ಕರ್ಕೊಂಡು ರೋಡ್ಗಿಳಿತಾರೆ. ಫುಟ್ಪಾತ್ ಬಂದವಳು ಅಲ್ಲಿ ಇನ್ನು ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇದ್ಲು. ಆಮೇಲೆ ತಮ್ಮನಿಗೆ ಗೊತ್ತಾಯ್ತು, ತಮ್ಮ ಮನೆ ಕರ್ಕೊಂಡ್ ಬಂದು ಬಾಂಬೆಲಿ ಇಟ್ಕೊಂಡ, ಅವಳನ್ನ ಸಾಕ್ತಾ ಇದ್ದ. ತಮ್ಮನಿಗೆ ಮತ್ತೆ ಮದುವೆ ಆಯ್ತು, ಅವರಿಬ್ಬರಲ್ಲಿ ಜಗಳ ಶುರು ಆಯ್ತು. ಸಿಸ್ಟರ್ ಇನ್ ಲಾ ಮಧ್ಯೆ ಜಗಳ ಶುರು ಆಯ್ತು. ಸಿಸ್ಟರ್ ಇನ್ ಲಾನು ಆ ಮೀರಾ ಪ್ಲಸ್ ಅವ್ರ 2 ಮಕ್ಕಳನ್ನ, ಶೋಭಾ ಮತ್ತೆ ಪೂಜಾ, ಇಬ್ರು ಹೆಣ್ಮಕ್ಳನ್ನ ಮನೆಗೆ ಆಚೆ ಹಾಕ್ಬಿಟ್ರು. ಪೂನೆಗೆ ಬಂದ್ಬಿಟ್ರು ಅವರು. ಪುಣೆಗೆ ಬಂದಾದ್ಮೇಲೆ ಚಿಕ್ಕ ಚಿಕ್ಕ ಕೆಲಸ ಬಾರ್ ಅಲ್ಲಿ, ರೆಸ್ಟೋರೆಂಟ್ ಅಲ್ಲಿ, ಹೋಟೆಲ್ಸ್ ಗಳಲ್ಲಿ, ಎಲ್ಲೆಲ್ಲಿ ಕೆಲಸ ಸಿಗುತ್ತೋ ಹಾಸ್ಟೆಲ್ ಅಲ್ಲಿ ಮಾಡಿ ಇಬ್ಬರು ಹೆಣ್ಮಕ್ಳನ್ನು ಭಯಂಕರ ಕಷ್ಟದಿಂದ ಸಾಕಿದ್ಲು. ಸಾಕೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಅಂತ. ಒಂದು ಲೇಡಿ 2 ಹೆಣ್ಮಕ್ಳನ್ನ ಸಾಕೋದು. ಅದು ಮಾತ್ರ ಅಲ್ಲ, ಎಲ್ರು ಇವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ತಾ ಇದ್ಲು. ಎಲ್ರಿಗೂ ಯಾರು ಇವ್ರಿಗೆ ರೆಂಟಿಗೆ ಕೊಡ್ತಾ ಇರ್ಲಿಲ್ಲ. ಯಾವ್ದು ಒಂದು ಶೆಡ್ ಅಲ್ಲಿ ಇರೋದು, ಯಾವ್ದು ಒಂದು ಔಟ್ ಹೌಸ್ ಅಲ್ಲಿ ಇರೋದು. 2 ಮಕ್ಕಳನ್ನು ಬೆಳೆಸಿದ್ರು. ಬೆಳೆಸ್ತಾ ಎಷ್ಟಾಗುತ್ತೋ ಅಷ್ಟು ಸುಧಾನ್ನ ಎಜುಕೇಟ್ ಮಾಡಿ, ಎಜುಕೇಶನ್ ಮಧ್ಯದಲ್ಲೇ ನಿಲ್ಸಿ ಅವಳು ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ಲು. ಮಮ್ಮಿ ಮೀರಾನ್ನ ಹೆಲ್ಪ್ ಮಾಡಕ್ ಶುರು ಮಾಡಿದ್ಲು. ಪೂಜಾ ಮತ್ತೆ ಹೋಗ್ತಾ ಚಿಕ್ಕ ಕೆಲಸ ಶುರು ಮಾಡಿದ್ಲು. ಎಜುಕೇಶನ್ ಸೈಡ್ ಬೈ ಸೈಡ್ ಮಾಡ್ತಾ ಇದ್ಲು. ಮಾಡ್ಲಿಂಗ್ ಫೀಲ್ಡ್ ಬಂದ್ಲು. ಮಾಡ್ಲಿಂಗ್ ಅಲ್ಲೂ ಹೆಸರು ತಗೊಂಡ್ಲು. ಅದಾದ್ಮೇಲೆ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ಲು ಅಂದ್ರೆ, ಪೂಜಾ ಕಳೆದ ವರ್ಷ ಭಾರತ ದೇಶದಲ್ಲಿ ಮಿಸ್ ಇಂಡಿಯಾ ಕಾಂಪಿಟಿಷನ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದು ಪೂಜಾ ಚೋಪ್ರಾ. ಬ್ಯಾಡ್ ಪೇರೆಂಟಿಂಗ್ ಲೀ ಹಾರ್ವೆ ಓಸ್ವಾಲ್ಡ್, ಗುಡ್ ಪೇರೆಂಟಿಂಗ್ ಪೂಜಾ ಚೋಪ್ರಾ. ಅದೆಲ್ಲ ಖುಷಿಯಾಗಿದ್ದು ನನ್ಗೆ. ಪೂಜಾ ಚೋಪ್ರಾ ಆ ಮಿಸ್ ಇಂಡಿಯಾ ಕ್ರೌನ್ ಹಾಕೋಬೇಕಾದ್ರೆ ಒಂದೇ ಒಂದು ಕೇಳಿದ್ಲು, ಹೆಂಗೆ ನಿನಗೆ ಈ ಮಿಸ್ ಇಂಡಿಯಾ ಬಂತು ಅಂತ. ಏನ್ ಗೊತ್ತಾ ಪೂಜಾ ಚೋಪ್ರಾ ಹೇಳಿದ್ದು? ಎಲ್ಲಾ ಪಾರ್ಟಿಸಿಪೆಂಟ್ಸ್, ಎಲ್ಲಾ ಸ್ಪರ್ಧಾರ್ಥಿಗಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ಲು. ಆದರೆ ನಮ್ ತಾಯಿ ಮಾಡಿರುವಂತಹ ತ್ಯಾಗ ಇದೆಯಲ್ಲ ಕಳೆದ 20 ವರ್ಷಗಳಿಂದ, ಅದು ನನ್ನ ಪರವಾಗಿರೋದ್ರಿಂದ ಬೇರೆಯವ್ರಕ್ಕಿಂತ ನನ್ಗೊಂದು ಎಕ್ಸ್ಟ್ರಾ ಪಾಯಿಂಟ್ ಸಿಕ್ತು. ನಾನು ಗೆದ್ದಿರೋದು ಕಾರಣ ನಮ್ ತಾಯಿನೇ. ಒನ್ ಗುಡ್ ಪೇರೆಂಟಿಂಗ್.